ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪತ್ರು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸ್ವಾಗತ. ಕೊಪ್ಪಳ ಬಳಿಯಲ್ಲಿರುವಂಥ ಬಲ್ಡೋಟ ಕಂಪ್ನಿಗೆ ಈಗ 54,000 ಕೋಟಿ ರೂಪಾಯಿಯಲ್ಲಿ ಅದು ವಿಸ್ತರಣೆ ಮಾಡಬೇಕಂತ ಕಳೆದ ಜಿಮ್ನಲ್ಲಿ ಒಪ್ಪಿಗೆ ಕೊಡ್ತು. ಒಪ್ಪಿಗೆ ನಂತರ ಅದಕ್ಕೆ ತೀವ್ರ ವಿರೋಧ ಆಯಿತು. ಗವಿಮಠದ ಸ್ವಾಮೀಜಿಗಳು ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲಿ ಆ ಕಾಮಗಾರಿಯನ್ನು ಈಗ ಸ್ಥಗಿತಗೊಳಿಸಿದೆ. ವಿಸ್ತರಣೆ ಕಾಮಗಾರಿ ಸ್ಥಗಿತಗೊಳಿಸಿದೆ. ಆದರೆ ಅಲ್ಲಿ ಇನ್ನೂ ಅಧಿಕೃತವಾದ ಆದೇಶ ಅಂದರೆ ರದ್ದತಿಯಾಗಿರುವಂಥ ಆದೇಶ ಬಂದರೆ ಈ ಕುರಿತು ಕೊಪ್ಪಳದ ಹಿತರಕ್ಷಣಾ ಸಮಿತಿಯವರಾಗಿರ್ಬೋದು ಮತ್ತು ಕೊಪ್ಪಳ ಬಚಾವ್ ಆಂದೋಲನ ಸಮಿತಿಯವರು ಈಗ ಕಳೆದ 15 ದಿನಗಳಿಂದ ಅವರು ನಿರಂತರವಾದ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಹೋರಾಟದ ಬೆನ್ನಲ್ಲೇ ಈಗ ಭೂಮಿ ಕಳೆದುಕೊಂಡ ಕಾರ್ಖಾನೆಗಾಗಿ ಸುಮಾರು 1038 ಎಕರೆ ಭೂಮಿಯನ್ನು ಕಾರ್ಖಾನೆಯವರು ವಶಪಡಿಸಿಕೊಂಡ್ರು. ಅಲ್ಲಿ ಭೂಮಿ ಕಳೆದುಕೊಂಡ ಹಾಲ್ವರ್ತಿ, ಬೆಳವಿನಾಳು ಮತ್ತು ಕುಣಕಿ ಗ್ರಾಮದ ಕಿಡದಾಳ ಗ್ರಾಮದ ಮತ್ತು ಬಸಾಪುರದ ಗ್ರಾಮಸ್ಥರು ಅವರು ಒಂದು ಹೋರಾಟವನ್ನು ಆರಂಭ ಮಾಡಿದರು. ನೀವು ಕಾರ್ಖಾನೆಯನ್ನು ಆರಂಭಿಸಿ, ಇಲ್ಲವೇ ನಮಗೆ ಉದ್ಯೋಗ ಕೊಡ್ರಿ ಅಂತ. ಆದರೆ ಕಾರ್ಖಾನೆಯನ್ನು ನೆಪ ಮಾಡಿಕೊಂಡು ಈಗಾಗಲೇ ಭೂಮಿಯನ್ನು ಕೊಟ್ಟು ಭಾಳಷ್ಟು ನಾವು ಕಾದಿದ್ದೇವೆ, ಇಲ್ಲಿ ಉದ್ಯೋಗವೇನಿಲ್ಲ, ಜೊತೆಗೆ ನಮಗೆ ಭೂಮಿನಿಲ್ಲ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಕಾಳಜಿ ವಹಿಸಿ ನಮಗೆ ಉದ್ಯೋಗ ಕೊಡ್ರಿ ಅಥವಾ ನಮಗೆ ಅಲ್ಲಿ ಕಾರ್ಖಾನೆ ಆದರೂ ಆರಂಭಿಸ್ರಿ ಅನ್ನುವಂಥ ಒತ್ತು ಹೇಳಿದೆ. ಇದು ಕಾರ್ಖಾನೆ ಆರಂಭಕ್ಕೆ ಅವರು ಹೇಳೋದು ಅಂತ ಹೇಳಿದ್ರೆ, ನಾವು ಭೂಮಿ ಇಡೀ ಜೀವಮಾನದಲ್ಲಿರುವಂಥ ಭೂಮಿಯನ್ನೇ ನಾವು ಕಳ್ಕೊಂಡಿವಿ, ಅಲ್ಲಿ ಉದ್ಯೋಗ ಸಿಗುತ್ತೆ, ನಮ್ಮ ಮನೆಗೆ ಒಬ್ಬರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ನಾವು ಭೂಮಿ ಕಳ್ಕೊಂಡಿದ್ದೇವೆ. ಈ ಭೂಮಿಗೆ ಪರ್ಯಾಯವಾಗಿ ನಮ್ಗೆ ಉದ್ಯೋಗ ಕೊಡಲೇಬೇಕು. ಕೊಡಬೇಕಾಗಿರುವಂಥ ಕಾರ್ಖಾನೆಯವರಿಗೆ ಈಗ ಸ್ಥಗಿತಗೊಂಡಿರೋಕ್ಕೆ ನಮ್ಗೆ ಕೊಡ್ತಾ ಇಲ್ಲ, ಇದರಿಂದ ನಮ್ಗೆ ಸಂಕಷ್ಟ ಆಗ್ತಾ ಇದೆ, ಅದಕ್ಕಾಗಿ ನೀವು ಕೊಡ್ರಿ ಅನ್ನೋದು ಒಂದು ವಾದ ಇದೆ. 18 ವರ್ಷದ ಹಿಂದ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡಂತ ರೈತರು ಬಸಾಪುರ, ಆಲವರ್ತೆ, ಕಿಡದಾಳು, ಬೆಳವಿನಾಳು ಮತ್ತು ಕೊಪ್ಪಳ ಗ್ರಾಮಗಳ ನಾವು ಭೂಮಿ ಕಳೆದುಕೊಂಡಂಥ ಸುತ್ತಮುತ್ತಲಿನ ಗ್ರಾಮಗಳ ರೈತರು. ಹಾಗೆ 18 ವರ್ಷದಿಂದ ನಾವು ನಿರಾಶ್ರಿತರಾಗಿದ್ದೇವೆ. ಸರ್ಕಾರ ನಮ್ಮನ್ನ ಭೂಮಿಯನ್ನು ಕಸಿದುಕೊಂಡಿದೆ. ಒಂದು 18 ವರ್ಷದಿಂದ ಇವಾಗ ಕಾರ್ಖಾನೆ ಕೂಡ ಸ್ಥಾಪನೆ ಆಗಿಲ್ಲ. ನಮ್ಮದು ಪುಡಿಗಾಸನ ದುಡ್ಡು ಕೂಡ ಕೊಟ್ಟಿದ್ದಾರೆ. ಇವಾಗ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕು. BSPL, ಬಲ್ಡೋಟ ಇಲ್ಲ, ನಮಗೆ ಸರ್ಕಾರಿ ನೌಕರಿ ಕೊಡಬೇಕು. ಕೊಪ್ಪಳ ಹಿತರಕ್ಷಣಾ ಸಮಿತಿ ಅವರು ಕಾರ್ಖಾನೆ ಸ್ಟಾಪ್ ಆಗಬೇಕು ಬೇಡ ಅಂತೇಳಿ ಹೋರಾಟ. ಹಿತರಕ್ಷಣೆ ಸಮಿತಿ ಅವ್ರದ್ದು ಅದು ನಮ್ಗೆ ಗೊತ್ತಿಲ್ಲ. ಯಾವುದೇ ಥರದ ಬಗ್ಗೆ ವಾತಾವರಣದ್ದು ಅದು ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೆಲ್ಲ ಸರ್ಕಾರ ನೋಡ್ಕೊಳ್ತೈತೆ. ನಮಗೇನು ಬೇಕಾಯ್ತು, ಕಾರ್ಖಾನೆ ಸ್ಥಾಪನೆ ಆಗಬೇಕು, ನಮ್ಮ ಉದ್ಯೋಗ ಬೇಕು, ನಮ್ಮ ಮಕ್ಕಳಿಗೆ, ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು, ರೈತರ ಮಕ್ಕಳಿಗೆ ಉದ್ಯೋಗ ಬೇಕು. ಬಲ್ಡೋಟ ಕಂಪ್ನಿ ಸ್ಥಾಪನೆ ಆಗಲೇಬೇಕು. ಆದ್ರೆ ಬಂದ್ರೆ ನಮಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ವರ್ಷದಿಂದ ನಾವು ಕಂಪ್ನಿಗೆ ಹೊಲ ಕೊಟ್ಟೇವೆ, ಕಂಪ್ನಿ ಸ್ಥಾಪನೆ ಆಗುತ್ತೆ ಅಂತೇಳಿ. ಆದರೆ ಇದುವರೆಗೆ ಅದ್ರ ಕಂಪ್ನಿ ಸ್ಥಾಪನೆ ಆಗಿಲ್ಲ. ಯಾಕೆ ಆಗಿಲ್ಲ? ಅದನ್ನ ಸರ್ಕಾರ ಕೇಳಕ ಅಂತಾನೆ ಹೋಗ್ತಾ ಇರೋದು. ನಮಗೆ ಬೇಕಾಗಿರೋದು ಕಂಪ್ನಿ ಸ್ಥಾಪನೆ ಆಗಿಲ್ಲ, ನಮಗೆ ಗೌರ್ಮೆಂಟ್ ನೌಕರಿ ಕೊಡಲೇಬೇಕು ಎಲ್ಲಾರು ಎಲ್ಲರಿಗೂ. ಅದನ್ನೇ ನಾವು ಕೇಳಕ್ ಹೋಗ್ತಾ ಇದೀವಿ. ಜಿಲ್ಲಾಧಿಕಾರಿ ಮನೆ ಮಾಡ್ತೇವೆ, ಇದು ಆಗುತ್ತೆ ಎಲ್ಲ ಮಾಡ್ತೇವೆ. ಮುಂದೆ ಇನ್ನೂ ತಂಗಿ ಹೇಳ್ತೇವೆ, ರೈತರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದೇ ಬರ್ತೇವೆ. ಇದು ಉಗ್ರ ಹೋರಾಟನೇ ಆಗುತ್ತೆ ಅಂತ ಹೇಳ್ತೀನಿ ಈ ಮೂಲಕ. ಇಲ್ಲಿ ಕೊಪ್ಪಳ ಬಚಾವ್ ಆಂದೋಲನ ಮತ್ತು ಕೊಪ್ಪಳ ಪರಿಸರ ಹಿತರಕ್ಷಣೆಯವರು ಕಳೆದ 15 ದಿನದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ತೀವ್ರ ನಿರ್ಲಕ್ಷ್ಯ ವಹಿಸಿದೆ. ಈ ಕಾರ್ಖಾನೆಯನ್ನು ಆರಂಭ ಮಾಡದೇ ಇದ್ದರೂ ಸಹ ಕೆಲವು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರು ಸಹ ಇಲ್ಲಿ ಅದು ಇನ್ನೂ ನಮ್ಮ ಮೇಲೆ ತೂಗು ಕಟ್ಟಿದೆ. ಅಲ್ಲಿ ಕೊಪ್ಪಳ BSPL ಮಾತ್ರ ಅಲ್ಲ, ಬೇರೆ ಮುಕುಂದ ಸಿಮಿ ಕಾರ್ಖಾನೆ ಬರ್ತಾ ಇದೆ, ಅದನ್ನು ಸಹ ವಿರೋಧ ಮಾಡಿದರು. ಅದ್ರ ಜೊತೆಗೆ ಇಲ್ಲಿ ಇರುವಂಥ ಕಾರ್ಖಾನೆಗಳಿಂದ ಪರಿಸರ ಹಾಳಾಗ್ತಾಯಿದೆ. ಜೊತೆಗೆ ಇಲ್ಲಿ ಬೇರೆ ಕಾರ್ಖಾನೆಗಳು ಸಾಕು, ಇಲ್ಲಿ ಪರಿಸರ ಹಾನಿ ಮಾಡದಿರೋಂಥ ಕಾರ್ಖಾನೆ ಕೊಟ್ಟರೆ ಹೊರತು ಇಲ್ಲಿ ಉದ್ಯೋಗ ನೆಪದಲ್ಲಿ ಪರಿಸರ ಹಾನಿ ಮಾಡಿರುವಂಥ ಕಾರ್ಖಾನೆಗಳು ಬೇಡ. ಈ ನಿಟ್ಟಿನಲ್ಲಿ ನೀವು ನಮಗೆಂದು ಸಹಕರಿಸಿ ಅನ್ನುವಂಥ ಮತ್ತು ಬೇಗನೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ MSPL ಕಾರ್ಖಾನೆ BSPL ಕಾರ್ಖಾನೆಗೆ ಸ್ಥಗಿತಗೊಳಿಸಿದ್ದೀವಿ ಅನ್ನೋಂತಿದೆ ಮತ್ತು ಸ್ವಾಮೀಜಿಗಳ ಆಶಯದಂತೆ ನಡೀತೀವಿ ಅನ್ನೋಂಥ ಮಾಹಿತಿ. ಆದರೆ ಅದಕ್ಕೆ ಅಧಿಕೃತ ಆದೇಶ ಕೊಡ್ರಿ, ಇಲ್ಲಿ ಪರಿಸರ ಉಳಿಸಿದೆ. ಯಾಕಂದರೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವಂಥ BSPL ಇದರಿಂದ ಸುಮಾರು 1.5 ಲಕ್ಷ ಜನಕ್ಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುತ್ತೆ ಮತ್ತು ಧೂಳಿನಿಂದ ನಾವೆಲ್ಲ ಸಂಕಷ್ಟವನ್ನು ಅನುಭವಿಸ್ತೀವಿ ಅಂತ ಇದೆ. ಈ ನಿಟ್ಟಿನಲ್ಲಿ ಈಗ BSPL ಕಾರ್ಖಾನೆಯವರಿಗೆ ಪರ ಮತ್ತು ವಿರೋಧ ಹೋರಾಟಗಳು ನಡೆದಿವೆ. ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಒಂದು ಅಂತಿಮ ರೂಪ ಕೊಡಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಆದರೆ ಇದಿಲ್ಲದೆ ಇದ್ದರೆ ಇಲ್ಲಿ ಜನರ ಮಧ್ಯೆ ಇರುವಂಥ ವೈಮನಸ್ಸು ಹೆಚ್ಚಾಗುವಂಥ ಸಾಧ್ಯತೆ. ಈ ಕುರಿತು ರಾಜ್ಯ ಸರ್ಕಾರ ಬೇಗನೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಶರಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.